ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಮೇಲೆ ದಾಳಿ ಮಾಡೋಕೆ ಟ್ರಂಪ್ ಫುಲ್ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಮಗನ ಮದುವೆಗೂ ಹೋಗಲ್ಲ ಅಂತ ಇದ್ದಾರೆ. ಇತ್ತ ಇರಾನ್ ಕೂಡ ಯುದ್ಧ ತಯಾರಿ ಮಾಡ್ತಾ ಇದೆ. ಈ ಬೆಳವಣಿಗೆಗಳ ನಡುವೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಭಾರತಕ್ಕೆ ಬಂದಿದ್ದಾರೆ. ಆತ ಟ್ರಂಪ್ ಆಡಳಿತದಲ್ಲಿ ದೊಡ್ಡ ವಿಕೆಟ್ ಬಿದ್ದಿದೆ. ಹಾಗೆ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಎಲ್ಲವನ್ನ ಇವತ್ತಿನ ಬುಲೆಟಿನ್ ನಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲು ಚೀನಾದಲ್ಲಿ ಆಗಿರೋ ದೊಡ್ಡ ದುರಂತದ ಬಗ್ಗೆ ಅಪ್ಡೇಟ್ ನೀಡಿಬಿಡ್ತೇವೆ. ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದ ಕಲ್ಲಿದ್ದಲು ಗಣಿಯಲ್ಲಿ ಭೀಕರ ಗ್ಯಾಸ್ ಸ್ಫೋಟ ಉಂಟಾಗಿದೆ. ಕನಿಷ್ಠ 90 ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ. 9 ಜನ ನಾಪತ್ತೆಯಾಗಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗಬಹುದು ಅಂತ ಹೇಳಲಾಗ್ತಿದೆ. ಶುಕ್ರವಾರ ರಾತ್ರಿ 7:29 ಟೈಮ್ನಲ್ಲಿ ಲಿಯು ಶೆನ್ಯು ಅನ್ನೋ ಕೋಲ್ ಮೈನ್ ನಲ್ಲಿ ಸ್ಫೋಟ ಉಂಟಾಗಿದೆ. ಘಟನೆ ನಡೆದಾಗ ಗಣಿ ಒಳಗಡೆ ಒಟ್ಟು 247 ಜನ ಕೆಲಸ ಮಾಡ್ತಾ ಇದ್ರು. ಹೆಚ್ಚಿನವರನ್ನ ಸೇಫ್ ಆಗಿ ಹೊರಗೆ ತರಲಾಗಿದೆ. ಆದ್ರೆ ಇನ್ನು 9 ಜನರಿಗಾಗಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಮೊದಲು ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಲಿಮಿಟ್ ಕ್ರಾಸ್ ಆಗಿ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ನ್ಯೂಸ್ ಬಂದಿತ್ತು. ಆದ್ರೆ ಬೆಳಗಾಗುವಷ್ಟರಲ್ಲಿ ಸಾವಿನ ಸಂಖ್ಯೆ 82ಕ್ಕೆ ಏರಿಕೆಯಾಯಿತು. ಗಾಯಾಳುಗಳಿಗೆ ತಕ್ಷಣ ಚಿಕಿತ್ಸೆಯನ್ನ ಕೊಡಿ, ಹಾಗೆ ಘಟನೆ ಬಗ್ಗೆ ತನಿಖೆ ಮಾಡಿ ಅಂತ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಆದೇಶ ಕೊಟ್ಟಿದ್ದಾರೆ. ಆದ್ರೆ ಗ್ಯಾಸ್ ಸ್ಫೋಟ ಆಗೋಕೆ ನಿಖರವಾದ ಕಾರಣ ಏನು ಅನ್ನೋದಿನ್ನೂ ಕೂಡ ರಿವೀಲ್ ಆಗಬೇಕು. ಸದ್ಯಕ್ಕೆ ಈ ಸ್ಫೋಟಕ್ಕೆ ಕಾರಣರಾದ ಕಂಪನಿ ಅಧಿಕಾರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿಗೆ ತಯಾರಿ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಇರಾನ್ ಒಪ್ಪಂದಕ್ಕೆ ಬರದೇ ಹೋದ್ರೆ ಮತ್ತೆ ಇರಾನ್ ಮೇಲೆ ದಾಳಿಯಾಗಬಹುದು. ಟ್ರಂಪ್ ದಾಳಿಯನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿದ್ದಾರೆ ಹೀಗಂತ ಅಮೆರಿಕನ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಈಗ ಆಲ್ರೆಡಿ ಟ್ರಂಪ್ ತಮ್ಮ ರಾಷ್ಟ್ರೀಯ ಭದ್ರತಾ ತಂಡದೊಂದಿಗೆ ಮೀಟಿಂಗ್ ನಡೆಸಿದ್ದಾರೆ. ವಾರ್ ಬಗ್ಗೆ ಮುಂದಿನ ಹೆಜ್ಜೆಗಳ ಬಗ್ಗೆ ಗಂಭೀರ ಚರ್ಚೆ ಆಗಿದೆ. ಈ ಮೀಟಿಂಗ್ ನಲ್ಲಿ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್, ಸಿಐಎ ಚೀಫ್ ಜಾನ್ ರಾಡ್ಕ್ಲಿಫ್ ಸೇರಿದ ಹಾಗೆ ಘಟಾನುಘಟಿ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಈ ಸಭೆಯಲ್ಲಿ ಟ್ರಂಪ್ಗೆ ಇರಾನ್ ಜೊತೆಗಿನ ಮಾತುಕತೆಗಳು ಫೇಲ್ ಆದ್ರೆ ಏನೇನೆಲ್ಲ ಮಾಡಬೇಕು ಅಂತ ವಿವರಿಸಲಾಗಿದೆ. ಹಾಗೆ ಸಂಭವನೀಯ ದಾಳಿಯ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಅಮೆರಿಕದ ಮಿಲಿಟರಿ ಮತ್ತು ಗುಪ್ತಚರ ಅಧಿಕಾರಿಗಳು ತಮ್ಮ ರಜೆಗಳನ್ನ ರದ್ದುಗೊಳಿಸಿದ್ದಾರೆ. ಇದಷ್ಟೇ ಅಲ್ಲದೆ ಟ್ರಂಪ್ ಇರಾನ್ ಕಾರಣಕ್ಕಾಗಿ ತಮ್ಮ ಸ್ವಂತ ಮಗನ ಮದುವೆಗೆ ಗೈರು ಹಾಜರಾಗಿದ್ದಾರೆ. ಈ ವೀಕೆಂಡ್ ನಲ್ಲಿ ಟ್ರಂಪ್ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಹಾಗೂ ಬೆಟ್ವಿನಾ ಆಂಡರ್ಸನ್ ಮದುವೆ. ಆದ್ರೆ ಸರ್ಕಾರದ ಕೆಲವೊಂದು ತುರ್ತು ಕೆಲಸಗಳಿಂದ ನಾನು ಹೋಗಲ್ಲ, ನಾನು ವಾಷಿಂಗ್ಟನ್ ಅಲ್ಲೇ ಇರಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಗನ ಮದುವೆ ಅಲ್ವಾ, ಪಾಲ್ಗೊಳ್ಬೇಕು ಅನ್ನೋ ಆಸೆ ನಂಗೂ ತುಂಬಾ ಇತ್ತು, ಆದ್ರೆ ದೇಶದ ಮೇಲಿನ ಪ್ರೀತಿ ನನ್ನನ್ನ ಅಲ್ಲಿಗೆ ಹೋಗೋಕೆ ಬಿಡ್ತಾ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ವೀಕೆಂಡ್ ಅಲ್ಲಿ ಅಂತದ್ ಏನ್ ಮಾಡಕ್ ಹೊರಟಿದ್ದಾರೆ ಟ್ರಂಪ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ವಿಚಾರಕ್ಕೆ ಬಂದ್ರೆ ಅಮೆರಿಕ ಇಟ್ಟಿರೋ ಹೊಸ ಪ್ರಸ್ತಾವನೆಯನ್ನ ಇರಾನ್ ಈಗ ಪರಿಶೋಧನೆ ಮಾಡ್ತಿದೆಯಂತೆ. ನಾಟಕ ಮಾಡ್ತಿದ್ದಾರೆ ಇವರು. ಫುಟ್ಬಾಲ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಬಜಿತಾ ಹೊಸ ಆಫರ್ ಕೊಡೋದಂತೆ, ಪರಿಶೋಧನೆ ಮಾಡೋದಂತೆ. ಇದರೊಟ್ಟಿಗೆ ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಪಾಕ್ನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರಾ ಮೀಡಿಯೇಟರ್ ಕೆಲಸ ಮಾಡಕ್ಕೆ ಇರಾನ್ಗೆ ಹೋಗಿದ್ದಾನೆ. ಅಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಪ್ರಮುಖ ನಾಯಕ ಜನರಲ್ ಅಹಮದ್ ವಾಹಿದಿಯೊಂದಿಗೆ ಮಾತುಕತೆ ಮಾಡ್ತಾನಂತೆ ಮುನೀರಾ. ಇತ್ತ ಅಮೆರಿಕ ಮತ್ತು ಇರಾನ್ ಉದ್ವಿಗ್ನತೆ ತಣ್ಣಗಾಗಿಸೋಕೆ ಕತಾರ್ ನಿಯೋಗ ಕೂಡ ಇರಾನ್ ರಾಜಧಾನಿ ಟೆಹರಾನ್ಗೆ ಭೇಟಿ ಕೊಟ್ಟಿದೆ. ಆದ್ರೆ ಈ ಶಾಂತಿ ಮಾತುಕತೆಗಳು ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇವೆ. ಮತ್ತೊಂದ್ ಕಡೆ ಅಮೆರಿಕ ಯಾವಾಗ ಬೇಕಾದ್ರೂ ದಾಳಿ ಮಾಡೋ ಚಾನ್ಸಸ್ ಇರೋದ್ರಿಂದ ತನ್ನ ಇಡೀ ಏರ್ ಸ್ಪೇಸ್ ಅನ್ನ ಇರಾನ್ ಸಂಪೂರ್ಣವಾಗಿ ಬಂದ್ ಮಾಡಿದೀವಿ ಅಂತ ಹೇಳಿದೆ. ಇನ್ನು ಅಮೆರಿಕ ಇರಾನ್ ನಡುವಿನ ಸಂಘರ್ಷ ನಿಲ್ಲಿಸೋಕೆ ಈಗ ಕತಾರ್ ಎಂಟ್ರಿ ಕೊಟ್ಟಿದೆ. ಶುಕ್ರವಾರ ಕತಾರ್ನ ಒಂದು ಟೀಮ್ ಇರಾನ್ ರಾಜಧಾನಿ ಟೆಹರಾನ್ಗೆ ಭೇಟಿ ಕೊಟ್ಟಿದೆ. ಅಮೆರಿಕದೊಂದಿಗೆ ಕೋಆರ್ಡಿನೇಟ್ ಮಾಡಿಕೊಂಡೇ ಈ ಟೀಮ್ ಟೆಹರಾನ್ಗೆ ಹೋಗಿದೆ. ಯುದ್ಧವನ್ನ ಕೊನೆಗೊಳಿಸಿ ಬಾಕಿ ಇರೋ ಸಮಸ್ಯೆಗಳನ್ನ ಬಗೆಹರಿಸೋಕೆ ಈ ಟೀಮ್ ಟ್ರೈ ಮಾಡ್ತಾ ಇದೆ. ಈ ಹಿಂದೆ ಕತಾರ್ ಗಾಜಾ ವಾರ್ ನಲ್ಲೂ ಕೂಡ ಮಧ್ಯಸ್ಥಿಕೆ ವಹಿಸಿತ್ತು. ಆದ್ರೆ ಇತ್ತೀಚೆಗೆ ಕತಾರ್ ಮೇಲೇನೂ ಇರಾನ್ ಡ್ರೋನ್ ಹಾಗೂ ಮಿಸೈಲ್ ದಾಳಿ ಮಾಡಿತ್ತು. ಹೀಗಾಗಿ ಇರಾನ್ ವಿಚಾರದಲ್ಲಿ ಕತಾರ್ ಸ್ವಲ್ಪ ದೂರನೇ ಉಳ್ಕೊಂಡಿತ್ತು. ಆದ್ರೀಗ ಮತ್ತೆ ಕತಾರ್ ಟೀಮ್ ಎಂಟ್ರಿ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಸ್ನೇಹಿತರೆ, ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಎಲ್ಲ ಕ್ಷೇತ್ರಗಳಿಗೆ ಪ್ರವಾಸ ಯಾತ್ರೆ ಹೋಗ್ಬರೋ ಆಸಕ್ತಿ ನಿಮಗಿದ್ರೆ ಸೆವೆನ್ ಸೈನ್ಸ್ ಟೂರಿಸಂನ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ ಇದ್ರೆ ಸ್ಪೆಷಲ್ ಕೇರ್ನೊಂದಿಗೆ ಕರ್ಕೊಂಡು ಬರ್ತಾರೆ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ ಜೊತೆಗಿರ್ತಾರೆ ಥ್ರೂ ಔಟ್ ನಿಮ್ಮ ಟೀಮ್ನೊಂದಿಗೆ. ಇನ್ನು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ತಮ್ಮ 4 ದಿನಗಳ ಪ್ರವಾಸಕ್ಕಾಗಿ ಭಾರತಕ್ಕೆ ಬಂದಿಳಿದಿದ್ದಾರೆ. ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಆಗಿದ್ದಾರೆ.
ಭಾರತದಲ್ಲಿರೋ ಅಮೆರಿಕ ರಾಯಭಾರಿ ಸರ್ಗಿಯೋ ರೂಬಿಯೋರನ್ನ ವೆಲ್ಕಮ್ ಮಾಡಿದ್ರು. ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸ್ಥಾಪನೆ ಮಾಡಿರೋ ಮಿಷನರೀಸ್ ಆಫ್ ಚಾರಿಟಿಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ವಿಶೇಷ ಅಂದ್ರೆ ಬರೋಬ್ಬರಿ 14 ವರ್ಷಗಳ ನಂತರ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಒಬ್ಬರು ಕೋಲ್ಕತ್ತಾಗೆ ಭೇಟಿ ಕೊಡ್ತಿರೋದು. ಇದಕ್ಕೂ ಮುನ್ನ 2012ರಲ್ಲಿ ಹಿಲರಿ ಕ್ಲಿಂಟನ್ ಬಂದಿದ್ರು. ಇನ್ನು ಕೋಲ್ಕತ್ತಾದಲ್ಲಿರೋ ಮಕ್ಕಳ ಅನಾಥಾಶ್ರಮಕ್ಕೂ ರೂಬಿಯೋ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿರೋ ಅಮೆರಿಕದ ಕಾನ್ಸುಲೇಟ್ ಕಚೇರಿಗೂ ಭೇಟಿ ಮಾಡಿದ್ದಾರೆ. ಇದು ವಿಶ್ವದಲ್ಲಿರೋ ಅತ್ಯಂತ ಹಳೆಯ ಅಮೆರಿಕನ್ ಕಾನ್ಸುಲೇಟ್ ಕಚೇರಿಗಳಲ್ಲಿ ಒಂದು. ಈ ಭೇಟಿ ಬಳಿಕ ರೂಬಿಯೋ ತಮ್ಮ ಕೋಲ್ಕತ್ತಾ ಪ್ರವಾಸವನ್ನು ಮುಗಿಸಿದ್ದಾರೆ. ದಿಲ್ಲಿ ಕಡೆ ಹೊರಟಿದ್ದಾರೆ. ಈಗ ವಾಪಸ್ ದಿಲ್ಲಿಗೆ ಬಂದು ಸಂಜೆ ವೇಳೆಗೆ ಮಾರ್ಕೋ ರೂಬಿಯೋ ದಿಲ್ಲಿಯಲ್ಲಿ PM ಮೋದಿ ಅವರನ್ನ ಮೀಟ್ ಮಾಡ್ತಾರೆ. ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ, ಕ್ವಾಡ್ ಒಕ್ಕೂಟದ ಬಗ್ಗೆ ಚರ್ಚೆ ನಡೆಯುತ್ತೆ. ಮೇ 26ನೇ ತಾರೀಕಿನ ತನಕನೂ ರೂಬಿಯೋ ಭಾರತದಲ್ಲೇ ಇರ್ತಾರೆ. ದಿಲ್ಲಿ ಪ್ರವಾಸದ ಬಳಿಕ ಆಗ್ರಾ ಹಾಗೂ ಜೈಪುರ್ಗೂ ಕೂಡ ಭೇಟಿ ಕೊಡೋ ಪ್ರೋಗ್ರಾಮ್ಸ್ ಇವೆ. ಏನೋ ಮಿಡಲ್ ಈಸ್ಟ್ ಸಂಘರ್ಷದಿಂದ ಜಗತ್ತಿನಾದ್ಯಂತ ತೈಲ ಬಿಕ್ಕಟ್ಟು ಎದುರಾಗಿರೋ ಬೆನ್ನಲ್ಲೇ ಭಾರತಕ್ಕೆ ಭರ್ಜರಿ ಗುಡ್ ನ್ಯೂಸ್ ಸಿಗೋ ಸಾಧ್ಯತೆ ಇದೆ. ವೆನೆಜುವೆಲಾ ಅಧ್ಯಕ್ಷ ಡೆಲ್ಸಿ ರಾಡ್ರಿಗಸ್ ಮುಂದಿನ ವಾರ ಭಾರತಕ್ಕೆ ಭೇಟಿ ಕೊಡ್ತಾರೆ. ತೈಲ ಮಾರಾಟದ ಬಗ್ಗೆ ಮಹತ್ವದ ಮಾತುಕತೆ ನಡೆಯುತ್ತೆ. ಅಮೆರಿಕನ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಭಾರತ ಭೇಟಿಗೂ ಮುನ್ನ ವೆನೆಜುವೆಲಾ ನಾಯಕಿಯ ಭೇಟಿ ಬಗ್ಗೆ ಅನೌನ್ಸ್ ಮಾಡಲಾಗಿದೆ. ಭಾರತ ನಮ್ಮ ಅತ್ಯುತ್ತಮ ಮಿತ್ರ ರಾಷ್ಟ್ರ, ಅವರಿಗೆ ಎಷ್ಟು ಬೇಕೋ ಅಷ್ಟು ತೈಲ ಪೂರೈಸೋಕೆ ನಾವು ರೆಡಿ ಅಂತ ರೂಬಿಯೋ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ವೆನೆಜುವೆಲಾ ತೈಲವನ್ನ ಭಾರತಕ್ಕೆ ಕೊಡೋಕೆ ನಾವು ರೆಡಿ ಅಂತ ಅಮೆರಿಕ. ಅಂದಹಾಗೆ ಇತ್ತೀಚೆಗೆ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡುರೋನನ್ನ ಹೆಂಡತಿ ಸಮೇತ ಹೊತ್ಕೊಂಡೋಗಿ ಟ್ರಂಪ್ ಅಲ್ಲಿ ಅಮೆರಿಕದ ಜೈಲಿಗೆ ಹಾಕಿಟ್ಟಿದ್ದಾರೆ. ಇದಾದ್ಮೇಲೆ ಡೆಲ್ಸಿ ರಾಡ್ರಿಗಸ್ ವೆನೆಜುವೆಲಾ ಲೀಡರ್ ಆಗಿದ್ದಾರೆ. ಟ್ರಂಪ್ ಆಡಳಿತದೊಂದಿಗೆ ಅವರು ಫ್ರೆಂಡ್ಲಿ ಇದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಡೆಲ್ಸಿ ರಾಡ್ರಿಗಸ್ ಭಾರತದೊಂದಿಗೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಸತ್ಯ ಸಾಯಿಬಾಬಾ ಅವರ ದೊಡ್ಡ ಭಕ್ತೆ. ಈ ಹಿಂದೆ ಆಂಧ್ರ ಪ್ರದೇಶದ ಪುಟ್ಟಪರ್ತಿಯಲ್ಲಿರೋ ಸಾಯಿಬಾಬಾ ಆಶ್ರಮಕ್ಕೆ 2019, 2023, 2024ರಲ್ಲೂ ಭೇಟಿ ಕೊಟ್ಟಿದ್ರು. ಈಗ ಭಾರತಕ್ಕೆ ತೈಲ ಮಾರಾಟದ ಬಗ್ಗೆ ಚರ್ಚೆ ಮಾಡೋಕೆ ಬರ್ತಾ ಇದ್ದಾರೆ. ಇವಾಗೇನು ಸದ್ಯಕ್ಕೆ ವೆನೆಜುವೆಲಾ ತೈಲ ಭಾರತಕ್ಕೆ ಬರ್ತಿಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಸಪ್ಲೈ ಮಾಡ್ತಿದ್ದಾರೆ. ಆಲ್ರೆಡಿ 3ನೇ ಸ್ಥಾನಕ್ಕೆ ಅವರೇ ಬಂದಿದ್ದಾರೆ. ರಷ್ಯಾ, UAE ಬಿಟ್ರೆ 3ನೇ ಪ್ಲೇಸ್ ಅಲ್ಲಿ ಅವರೇ ಇರೋದು. ಈಗ ಈ ಒಂದು ತಿಂಗಳಲ್ಲೇ ಪ್ರತಿದಿನ 4,17,000 ಬ್ಯಾರಲ್ಸ್ ತೈಲವನ್ನ ರಫ್ತು ಮಾಡಿದ್ದಾರೆ ಅವರು ನಮಗೆ. ಏನೋ ಮಿಡಲ್ ಈಸ್ಟ್ ಸಂಘರ್ಷ ಭಾರತೀಯರ ಜೇಬನ್ನ ಮತ್ತಷ್ಟು ಸುಡ್ತಾ ಇದೆ. ಈಗ ದೇಶದಲ್ಲಿ ಮತ್ತೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಬೆಲೆಯಲ್ಲಿ 87 ಪೈಸೆ ಮತ್ತು ಡೀಸೆಲ್ ಬೆಲೆಯಲ್ಲಿ 91 ಪೈಸೆ ಹೆಚ್ಚಳ ಮಾಡಲಾಗಿದೆ. ಕಳೆದ 10 ದಿನಗಳಲ್ಲಿ ಇದು 3ನೇ ಬಾರಿಗೆ ಆಗಿರೋ ಬೆಲೆ ಏರಿಕೆ. ಈ ಹೊಸ ಹೆಚ್ಚಳದಿಂದ ಬೆಂಗಳೂರಲ್ಲಿ ಪೆಟ್ರೋಲ್ ಬೆಲೆ 107 ರೂಪಾಯಿ 14 ಪೈಸೆಯಾಗಿದೆ. ಡೀಸೆಲ್ ಬೆಲೆ 95 ರೂಪಾಯಿ 4 ಪೈಸೆಯಾಗಿದೆ. ಕಳೆದ ಮೇ 16ರಿಂದ ಇಂದಿನವರೆಗೆ ಲೆಕ್ಕ ಹಾಕಿದ್ರೆ ಕೇವಲ 1.5 ವಾರದಲ್ಲಿ ತೈಲ ಬೆಲೆ ಬರೋಬ್ಬರಿ 5 ರೂಪಾಯಿನಷ್ಟು ದುಬಾರಿಯಾಗಿದೆ. ಮಿಡಲ್ ಈಸ್ಟ್ ಉದ್ವಿಗ್ನತೆ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗಿರೋದು ನಿಮ್ಗೆ ಗೊತ್ತಿದೆ. ಅದೇ ಮುಖ್ಯ ಕಾರಣ ಇದಕ್ಕೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಮಗಳು ಐವಾಂಕಾ ಟ್ರಂಪ್ ಹತ್ಯೆಗೆ ಸಂಚು ನಡೆದಿತ್ತು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಈ ಹತ್ಯೆಗೆ ಸಂಚು ರೂಪಿಸಿದ್ದ ವ್ಯಕ್ತಿ ಇರಾನ್ನ IRGCಯಿಂದ ಟ್ರೈನಿಂಗ್ ಪಡೆದಿದ್ದ. ಇತ್ತೀಚೆಗಷ್ಟೇ ಈತನನ್ನ ಅರೆಸ್ಟ್ ಮಾಡಲಾಗಿದೆ. 32 ವರ್ಷದ ಇರಾಕ್ ಪ್ರಜೆ ಮೊಹಮ್ಮದ್ ಬಾಕರ್ ಸಾದ್ ದಾವೂದ್ ಅಂತ ಗುರುತಿಸಲಾಗಿದೆ. ಟರ್ಕಿಯಲ್ಲಿ ಬಂಧಿಸಿ ಈಗ ಅಮೆರಿಕಗೆ ಹಸ್ತಾಂತರ ಮಾಡಲಾಗಿದೆ. ಈತನಿಂದ ಇವಾಂಕಾ ಟ್ರಂಪ್ರ ಫ್ಲೋರಿಡಾ ನಿವಾಸದ ಬ್ಲೂ ಪ್ರಿಂಟ್ ಹಾಗೂ ಮ್ಯಾಪ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇರಾನ್ನ ಟಾಪ್ ಕಮಾಂಡರ್ ಖಾಸೆಂ ಸೊಲೆಮಾನಿಯ ಹತ್ಯೆಗೆ ಪ್ರತಿಕಾರವಾಗಿ ಇವಾಂಕಾ ಹತ್ಯೆಗೆ ಈತ ಸಂಚು ರೂಪಿಸಿದ್ದ. ನಿಮ್ಮ ಅರಮನೆಗಳಾಗ್ಲಿ, ಸೀಕ್ರೆಟ್ ಸರ್ವಿಸ್ ಭದ್ರತೆಯಾಗ್ಲಿ ನಿಮ್ಮನ್ನ ರಕ್ಷಿಸೋಕೆ ಸಾಧ್ಯ ಇಲ್ಲ. ನಮ್ಮ ಸೇಡು ಕೇವಲ ಸಮಯದ ಆಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಹಾಕಿದ್ದ ಈತ ಹೆಚ್ಚಿನ ವಿಚಾರಣೆಗೆ ಈಗ ಒಳಪಡಿಸಲಾಗಿದೆ. ಇತ್ತ ಅಮೆರಿಕದ ಟ್ರಂಪ್ ಸರ್ಕಾರದಲ್ಲಿ ಮತ್ತೊಂದು ದೊಡ್ಡ ವಿಕೆಟ್ ಪತನ ಆಗಿದೆ. ತುಳಸಿ ಗಬಾರ್ಡ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ವಿಭಾಗದ ನಿರ್ದೇಶಕಿ ತುಳಸಿ ತಮ್ಮ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ. ತಮ್ಮ ಪತಿ ಅಬ್ರಹಾಂಗೆ ಅಪರೂಪದ ಮೂಳೆ ಕ್ಯಾನ್ಸರ್ ಕಾಣಿಸಿಕೊಂಡಿರೋದ್ರಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಗಬಾರ್ಡ್ ಹೇಳಿದ್ದಾರೆ. ಶುಕ್ರವಾರ ಅಧ್ಯಕ್ಷ ಟ್ರಂಪ್ರನ್ನ ಭೇಟಿಯಾಗಿ ಗಬಾರ್ಡ್ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಬರುವ ಜೂನ್ 30ರವರೆಗೆ ಮಾತ್ರ ತುಳಸಿ ಈ ಹುದ್ದೆಯಲ್ಲಿರ್ತಾರೆ. ನಂತರ ಆರೋನ್ ಲ್ಯೂಕಸ್ ಹಂಗಾಮಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ವೈಟ್ ಹೌಸ್ ಗಬಾರ್ಡ್ ಮೇಲೆ ಪ್ರೆಷರ್ ಹಾಕಿ ಬಲವಂತವಾಗಿ ರಾಜೀನಾಮೆ ಪಡೆದಿದೆ ಅಂತಲೂ ಕೂಡ ರಾಯ್ಟರ್ಸ್ ತರ ಕೆಲವರು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಕ್ರಿಸ್ಟಿ ನೋಯಮ್, ಪಾಮ್ ಬೋಂಡಿ ಮತ್ತು ಲೋರಿ ಕೂಡ ಅಧಿಕಾರದಿಂದ ಹೊರಬಂದಿದ್ರು. ಈಗ ತುಳಸಿ ಕೂಡ ಆ ಲಿಸ್ಟ್ಗೆ ಸೇರ್ಪಡೆಯಾಗಿದ್ದಾರೆ. ತುಳಸಿ ತಮ್ಮ ಅವಧಿಯಲ್ಲಿ ಡಿಪಾರ್ಟ್ಮೆಂಟ್ ಖರ್ಚು ಕಮ್ಮಿ ಮಾಡಿ ವರ್ಷಕ್ಕೆ ಬರೋಬ್ಬರಿ $700 ಮಿಲಿಯನ್ ಹಣವನ್ನು ಉಳಿಸಿದ್ರು. ಹಾಗೆ JFK ಹತ್ಯೆ ಹಾಗೂ ಟ್ರಂಪ್ ರಷ್ಯಾ ತನಿಖೆ 5 ಲಕ್ಷಕ್ಕೂ ಅಧಿಕ ಸೀಕ್ರೆಟ್ ದಾಖಲೆಗಳನ್ನ ರಿಲೀಸ್ ಮಾಡಿದ್ರು. ಈಗ ಇವರು ಅಧಿಕಾರದಿಂದ ನಿರ್ಗಮಿಸುತ್ತಿರೋ ಟೈಮ್ನಲ್ಲಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀವಿ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಅವರು ಅಂತ ಟ್ರಂಪ್ ಹೇಳಿದ್ದಾರೆ. ಅಪರಿಚಿತರಿಂದ ಹತ್ಯೆಗೀಡಾದ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಹಮ್ಜಾ ಬುರ್ಹಾನ್ ಅಂತ್ಯಕ್ರಿಯೆ ಶುಕ್ರವಾರ ಇಸ್ಲಾಮಾಬಾದ್ನಲ್ಲಿ ಆಗಿದೆ. ಈ ಅಂತಿಮ ಸಂಸ್ಕಾರಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ನಾಯಕರೆಲ್ಲ ಹೋಗಿ ಸೇರ್ಕೊಂಡಿದ್ರು. ಹಿಜ್ಬುಲ್ ಚೀಫ್ ಸೈಯದ್ ಸಲಾವುದ್ದೀನ್ ಮತ್ತು ಅಲ್ ಬದರ್ ಮುಖ್ಯಸ್ಥ ಬಖ್ತ್ ಜಮೀನ್ ಖಾನ್ ಕೂಡ ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಅಧಿಕಾರಿಗಳು ಕೂಡ ಪಾಲ್ಗೊಂಡಿರೋ ಮಾಹಿತಿ ಇದೆ. ಪಾಕಿಸ್ತಾನದಲ್ಲಿ ಅಪರಿಚಿತರು ಉಗ್ರಗಾಮಿಗಳನ್ನ ಹುಡುಕಿ ಹೊಡಿತಿರೋದ್ರಿಂದ ಈ ಉಗ್ರ ನಾಯಕರ ಸುತ್ತ ದೊಡ್ಡ
ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿತ್ತು. ಇನ್ನು ಇತರ ಉಗ್ರರಿಗೆ ಪ್ಯಾನಿಕ್ ಆಗಬಾರ್ದು ಅಂತ ISI ಮೊದಲು ಹಮ್ಜಾ ಇನ್ನೂ ಬದುಕಿದ್ದಾನೆ, ಟ್ರೀಟ್ಮೆಂಟ್ ನಡೀತಿದೆ ಅಂತೇಳಿ ಸುಳ್ಳೆಲ್ಲ ಹರಡಿಸಿ ಟ್ರೈ ಮಾಡಿ ಕಡೆಗೆ ಆಮೇಲೆ ಸತ್ಯ ಒಪ್ಕೊಂಡಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಹಮ್ಜಾ ತಂದೆ ಗುಲ್ಜಾರ್ ಅಹಮದ್ ದಾರ್ ತಪ್ಪು ದಾರಿ ಹಿಡಿದಿದ್ದಕ್ಕೆ ನನ್ನ ಮಗನಿಗೆ ತಕ್ಕ ಶಾಸ್ತಿಯಾಗಿದೆ ಅಂತ ಹೇಳಿದ್ದಾರೆ. 2018ರಲ್ಲಿ ಬೆಂಗಳೂರಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ 1ನೇ ಸೆಮಿಸ್ಟರ್ ಮುಗಿಸಿದ್ದ ಈತ ಆಮೇಲೆ MBBS ಓದೋಕೆ ಅಂಥೇಳಿ ಪಾಕಿಸ್ತಾನಕ್ಕೆ ಹೋಗಿದ್ದ. ಅಂದಿನಿಂದ ನಮ್ಮ ಕಾಂಟ್ಯಾಕ್ಟ್ನಲ್ಲೇ ಇರಲಿಲ್ಲ. ಆದರೆ ಅವನ ತಪ್ಪಿಗೆ ಈಗ ನಮ್ಮ ಇಡೀ ಫ್ಯಾಮಿಲಿ ಕಷ್ಟ ಅನುಭವಿಸ್ತಾ ಇದೆ. KS ಕಾಶ್ಮೀರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪಾಸ್ ಆಗಿದ್ದ ನನ್ನ ಹಿರಿಯ ಮಗನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಮಗನ ಪಾಸ್ಪೋರ್ಟ್ ಜಪ್ತಿ ಮಾಡಿದ್ದಾರೆ. ಒಬ್ಬನ ತಪ್ಪಿಗೆ ಇಡೀ ಕುಟುಂಬಕ್ಕೆ ಪನಿಷ್ಮೆಂಟ್ ಆಗ್ತಾ ಇದೆ, ಹಂಗೆ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡೆಯೋಕೆ ಕಾಯ್ತಾ ಇರೋರಿಗೆ ಟ್ರಂಪ್ ಸರ್ಕಾರ ದೊಡ್ಡ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ಅಮೆರಿಕದಲ್ಲಿ ನಾನ್ ಇಮಿಗ್ರೆಂಟ್ ವೀಸಾದಲ್ಲಿ ಇರೋರು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ವಾಪಸ್ ತಮ್ಮ ರಾಷ್ಟ್ರಗಳಿಗೆ ಹೋಗಿ ಅಪ್ಲೈ ಮಾಡಬೇಕು. ಈ ಹಿಂದೆ ಅಮೆರಿಕದಲ್ಲೇ ಉಳ್ಕೊಂಡು ಅಪ್ಲೈ ಮಾಡೋಕೆ ಅವಕಾಶ ಇತ್ತು. ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಅಥವಾ AOS ಅಂತ ಕರಿತಾ ಇದ್ರು. ಆದ್ರೀಗ US ಸಿಟಿಸನ್ಶಿಪ್ ಆ್ಯಂಡ್ ಇಮಿಗ್ರೇಷನ್ ಸರ್ವಿಸಸ್ ಹೊಸ ಪಾಲಿಸಿ ತಗೊಂಡ್ಬಂದಿದ್ದಾರೆ. ಆದರೆ ರೂಲ್ಸ್ ತಂದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಸರ್ಕಾರ ಸ್ವಲ್ಪ ಯೂಟರ್ನ್ ಕೂಡ ಹೊಡೆದಿದೆ. ಈ ರೂಲ್ಸ್ಗೆ 2 ಹೊಸ ಎಕ್ಸೆಪ್ಷನ್ಸ್ ಅಥವಾ ವಿನಾಯಿತಿಗಳನ್ನು ಸೇರಿಸಿದೆ. ಯಾರಿಂದ ಅಮೆರಿಕಾಗೆ ಎಕನಾಮಿಕ್ ಬೆನಿಫಿಟ್ ಇದೆಯೋ ಅಂದರೆ ಅಮೆರಿಕಾಗೆ ಲಾಭ ಇದೆಯೋ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ಅಂದರೆ ದೇಶದ ಹಿತಾಸಕ್ತಿಗೆ ಯಾರು ಮುಖ್ಯನೋ ಅಂಥವರಿಗೆ ಈ ರೂಲ್ಸ್ನಿಂದ ವಿನಾಯಿತಿ ಸಿಗುತ್ತೆ ಅಂತ ಹೇಳಿದೆ. ಏನೋ ಲಡಾಖ್ನಲ್ಲಿ ಸೇನೆಯ ಚೀತಾ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿರೋದು ಗೊತ್ತಾಗಿದೆ. ಲೇ ಹತ್ತಿರ ಇರೋ ಟಾಂಗ್ಸ್ಟೇ ಅನ್ನೋ ಗುಡ್ಡಗಾಡು ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿದೆ. ಆದರೆ ಅದೃಷ್ಟವಶಾತ್ ಅದರಲ್ಲಿದ್ದ 3 ಸೇನಾ ಅಧಿಕಾರಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೇ 20ನೇ ತಾರೀಕು ಈ ಘಟನೆಯಾಗಿರೋದು. ಈ ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಮತ್ತು ಒಬ್ಬ ಮೇಜರ್ ಪೈಲಟ್ ಆಗಿ ಇದ್ರು. ಹಾಗೆ 3ನೇ ಇನ್ಫೆಂಟ್ರಿ ಡಿವಿಷನ್ನ ಕಮಾಂಡಿಂಗ್ ಆಫೀಸರ್ ಆಗಿರೋ ಮೇಜರ್ ಜನರಲ್ ಸಚಿನ್ ಮೆಹ್ತಾ ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅಪಘಾತದಲ್ಲಿ 3ವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬೆಟ್ಟದ ನಡುವೆ ಕ್ರ್ಯಾಶ್ ಆದಮೇಲೆ ಪ್ರಾಣ ಉಳಿದಿದ್ದೇ ಪವಾಡ ಅಂತ ಹೇಳಲಾಗ್ತಿದೆ. ಈ ಅನಾಹುತದ ಬಳಿಕ ಮೇಜರ್ ಜನರಲ್ ಮೆಹ್ತಾ ಉಳಿದಿಬ್ಬರೊಂದಿಗೆ ಸೇರಿ ಒಂದು ಸೆಲ್ಫಿ ಕೂಡ ಕ್ಲಿಕ್ಕಿಸಿಕೊಂಡಿದ್ದಾರೆ. ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸದ್ಯಕ್ಕೆ ಈ ಕ್ರ್ಯಾಶ್ಗೆ ಅಸಲಿ ಕಾರಣ ಏನು ಅಂತ ತನಿಖೆ ಮಾಡೋಕೆ ಆರ್ಡರ್ ಮಾಡಲಾಗಿದೆ. 1970ರ ದಶಕದಲ್ಲಿ ಸೇನೆಗೆ ಸೇರಿದ್ದು ಈ ಚೀತಾ ಹೆಲಿಕಾಪ್ಟರ್ಗಳು. ಅವುಗಳ ಸೇಫ್ಟಿ ಬಗ್ಗೆ ಈಗ ಮತ್ತೆ ದೊಡ್ಡ ಡಿಬೇಟ್ ಶುರುವಾಗಿದೆ. ಹೈ ಆಲ್ಟಿಟ್ಯೂಡ್ ಅಂದರೆ ಎತ್ತರದ ಪ್ರದೇಶಗಳಲ್ಲಿ ಹಾರಾಟ ಮಾಡೋಕೆ 5 ಸೀಟಿನ ಈ ಹೆಲಿಕಾಪ್ಟರ್ಗಳೇ ಬೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸದ್ಯ ಸುಮಾರು 200ಕ್ಕೂ ಅಧಿಕ ಚೀತಾ ಹೆಲಿಕಾಪ್ಟರ್ಗಳು ಸೇವೆಯಲ್ಲಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಪದೇ ಪದೇ ಕ್ರ್ಯಾಶ್ ಆಗ್ತಿದ್ದು ತುಂಬಾ ಜನ ಪೈಲಟ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ನ ಸ್ಟಾರ್ಶಿಪ್ V3 ರಾಕೆಟ್ನ 12ನೇ ಟೆಸ್ಟ್ ಫ್ಲೈಟ್ ಸಕ್ಸಸ್ಫುಲಿ ಆಗಿದೆ. ಟೆಕ್ಸಸ್ನಿಂದ ಉಡಾವಣೆಯಾಗಿ 65 ನಿಮಿಷ ಹಾರಾಟ ನಡೆಸಿದ ಈ ರಾಕೆಟ್ ಒಟ್ಟು 22 ಸ್ಯಾಟಲೈಟ್ಗಳನ್ನು ರಿಲೀಸ್ ಮಾಡಿದೆ. ಇಂಜಿನ್ ಫೇಲ್ ಆದರೂ ಕೂಡ ಪ್ರಯಾಣ ಮುಂದುವರೆಸಿ $15 ಬಿಲಿಯನ್ ಖರ್ಚು ಮಾಡಿರೋ ಈ ಮರುಬಳಕೆ ರಾಕೆಟ್ನ ಸಕ್ಸಸ್ ಬಗ್ಗೆ ಮಸ್ಕ್ ಎಕ್ಸ್ನಲ್ಲಿ ಖುಷಿ ಹಂಚಿಕೊಂಡಿದ್ದಾರೆ. ವಿಶೇಷ ಅಂದರೆ ಮುಂದಿನ ತಿಂಗಳು ಸ್ಪೇಸ್ ಎಕ್ಸ್ ಬರೋಬ್ಬರಿ $1.75 ಟ್ರಿಲಿಯನ್ ಟಾರ್ಗೆಟ್ನೊಂದಿಗೆ ಹಿಸ್ಟ್ರಿಯಲ್ಲಿ ಅತಿದೊಡ್ಡ IPO ತರ್ತಾ ಇದೆ. ಅದಕ್ಕೂ ಮುನ್ನ ಈ ಟೆಸ್ಟ್ ಸಕ್ಸಸ್ ಆಗಿರೋದು ಇನ್ವೆಸ್ಟರ್ಸ್ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ನಿಮ್ಮಲ್ಲೊಂದು ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಸದಸ್ಯರಾಗಿ ಅಂದರೆ ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಮೆಂಬರ್ಗಳಿಗೋಸ್ಕರ ನಾವು ಮಾಡ್ತಿರೋ ಪ್ರತ್ಯೇಕ ವಿಶೇಷ ವೀಡಿಯೋಸನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಹಾಗೂ ಹಲವಾರು ವಿಡಿಯೋಗಳು, ಉದಾಹರಣೆಗೆ ಮಾರ್ನಿಂಗ್ ವೀಡಿಯೋಸ್, ನೈಟೇ ಆಕ್ಸೆಸ್ ಸಿಗುತ್ತೆ ಹಲವಾರು ವೀಡಿಯೋಸ್ ಮೆಂಬರ್ ಆಗಿರೋರಿಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ದಯವಿಟ್ಟು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.